ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಇದ್ದೀನಿ. ನನ್ನ ಜೊತೆ ಕೃಷ್ಣವೇಣಿ ಅವರಿದ್ದಾರೆ. ಇವರು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿ. ಮ್ಯಾಮ್, ಇವತ್ತು ಬೆಳಗ್ಗೆ 7 ಸಂಭವಿಸಿರುವಂಥ ಘಟನೆ ಏನಾಯಿತು ಮ್ಯಾಮ್? ಡೀಟೇಲ್ ಆಗಿ ಹೇಳೋದಾದ್ರೆ. ಅದು ಡ್ರಿಲ್ಲಿಂಗ್ ಕಾರ್ಮಿಕರು ಡ್ರಿಲ್ ಮಾಡಬೇಕಾದ್ರೆ ಜಾರ್ ಬಿದ್ದು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಮ್ಯಾಮ್, ಎಷ್ಟು ಗಂಟೆಗೆ ಘಟನೆ ನಡೆದಿತ್ತು? ನಿಮಗೆ ಎಷ್ಟು ಗಂಟೆ ಮಾಹಿತಿ? ನನಗೆ 8:30 ಹಾಗೆ 8:45 ಹಾಗೆ ಇನ್ಫಾರ್ಮೇಷನ್ ಬಂತು. ನಾವು 10 ಗಂಟೆ 10:30 ಇಲ್ಲಿದ್ದೀವಿ. ಈಗ ಮೃತಪಟ್ಟಿರುವಂಥ ಕಾರ್ಮಿಕರ ಹಿನ್ನೆಲೆ ಅವರು ಎಲ್ಲಿಗೆ ಸೇರಿದವರು, ಅದ್ರ ಬಗ್ಗೆ ಡೀಟೇಲ್ಸ್? ಹಿನ್ನೆಲೆ ಆಧಾರ್ ಕಾರ್ಡ್ ಸಿಕ್ಕಿದೆ ಅವ್ರದ್ದು. ಎಲ್ಲಿ ಸಾಮಾನ್ಯ ಮಧ್ಯಪ್ರದೇಶ್, ಬಿಹಾರ, ಅಸ್ಸಾಂ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ಅವ್ರ ವಿವರಣೆಗೆ ಸಿಕ್ಕಿಲ್ಲ. ಸಿಕ್ಕಿದ ತಕ್ಷಣ ಇನ್ಫಾರ್ಮೇಷನ್ ಕೊಡ್ತೇವೆ. ಮ್ಯಾಮ್, ನಿನ್ನೆ ಅಷ್ಟೇ CM ಅವರು ಸಭೆಯನ್ನು ಮಾಡಿದರು ನಿಮ್ಮ ಇಲಾಖೆ ಅಧಿಕಾರಿಗಳ ಜೊತೆ. ಸೇಫ್ಟಿ ವಿಚಾರ ಬಗ್ಗೆ ಕೂಡ ಒಂದಿಷ್ಟು ತುರ್ತು ಕ್ರಮಗಳನ್ನು ವಹಿಸಿ ಅಂತೇಳಿ ಹೇಳಿದರು. ಲೈಸೆನ್ಸ್ ವಿಚಾರ ಕೂಡ ಮಾತುಕತೆಯನ್ನು ಮಾಡಿದರು. ಸೊ ಇವತ್ತು ಈ ಘಟನೆ ಆಗಿರುವಂಥದ್ದು. ಈ ಒಂದು ಕ್ರಷರ್ನ ಮಾಲೀಕರು ಯಾರು ಮ್ಯಾಮ್? ಅವ್ರ ಬಗ್ಗೆ ಡೀಟೇಲ್ಸ್? ಲೀಸ್ ಇದೆ, ಉದಯ್ ಶಂಕರ್ ಅಂತ, ಕಾವೇರಿ ಕ್ರಷರ್ ಅಂತ ಲೀಸ್ ಇದೆ. ಇಬ್ರು ಮಾಲೀಕರಿದ್ದಾರೆ. ಮೇಲ್ಭಾಗದಲ್ಲಿ ಒಂದು ಬಸವೇಶ್ವರ ಸ್ಟೋನ್ ಕ್ರಷರ್ ಅಂತ ಅವ್ರದ್ದು ಕೂಡ ಲೀಸ್ ಇದೆ, ಲೈಸೆನ್ಸ್ ಇದೆ. ಮತ್ತು ಇಬ್ಬರೂ ಕೂಡ DGMS ಪರ್ಮಿಷನ್ ತೊಗೊಂಡಿದ್ದಾರೆ. ಲೈಸೆನ್ಸ್ ಇದೆ ಮ್ಯಾಮ್? ಇದೆ ಮ್ಯಾಮ್. ಇಲ್ಲಿ ಏನಾದರೂ ಉಪಕ್ರಮ ಏನು ತಗೊಂಡಿದ್ದಾರೆ? ಸೇಫ್ಟಿ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆಯಾ? ಅವರು ನೆಗ್ಲಿಜೆನ್ಸಿ, ಕಾರ್ಮಿಕರು ವರ್ಕ್ ಮಾಡಬೇಕಾದ್ರೆ ಅವ್ರದ್ದು ನೆಗ್ಲಿಜೆಂಟ್ ಮಾಡಿದ್ದಾರೆ, ಕೇರ್ಲೆಸ್ ಆಗಿ ಮಾಡಿದ್ದಾರೆ. ಬಟ್ ಎಲ್ಲರೂ ಮೈನ್ ಸೇಫ್ಟಿಗೆ ಏನೇನು ಬೇಕು, ಮೈನ್ಸ್ ಮೇಟು ಅದನ್ನೆಲ್ಲ ಅಪಾಯಿಂಟ್ ಮಾಡೋ ರೀತಿ ನೋಡ್ಕೊಂಡಿದ್ದೀವಿ. ಅವ್ರು ಅಪಾಯಿಂಟ್ ಕೂಡ ಮಾಡಿದ್ದಾರೆ. ಬಟ್ ಅವ್ರ ಎದುರುಗಡೆನೇ ಇದು ಘಟನೆ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ. ಫಸ್ಟ್ ಇನ್ಫಾರ್ಮೇಷನ್, ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಇದೆ. ಮ್ಯಾಮ್, ಬೆಳಗ್ಗೆ ಎಷ್ಟು ಜನ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬಂದಿದ್ರು? 13 ಜನ ಅಂತ ಹೇಳಿದ್ರು. 12 ಜನ ಈಗ ಗಾಯಗೊಂಡಿರುವಂಥ ಕಾರ್ಮಿಕರು ಹಾಸ್ಪಿಟಲ್ ಇಲ್ಲ ಅಂತ. 5 ಜನ, 7 ಜನ ಸತ್ತಿದ್ದಾರೆ. 5 ಜನ ಚಿಕಿತ್ಸೆ ಪಡಿತಾ ಇದ್ದಾರೆ. ಮ್ಯಾಮ್, ಈಗ ಮೃತಪಟ್ಟಿರುವಂಥ ಕಾರ್ಮಿಕರಿಗೆ ಈಗ ನೀವೇನಾದರೂ ಪರಿಹಾರ ಕೊಡುವಂಥದ್ದು ಏನಾದರೂ ಮಾತುಕತೆ ಆಗಿದೆಯಾ? ಮಾತುಕತೆ ಆಗಿದೆ. 10 ಲಕ್ಷ ಸತ್ತಿರೋರಂಥ ಕುಟುಂಬಕ್ಕೆ 10 ಲಕ್ಷ ಘೋಷಣೆ ಮಾಡಿ ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವ್ರಿಗೆ ಗಾಯಾಳುಗಳಿಗೂ 5 ಲಕ್ಷ ಪರಿಹಾರ ಕೊಡ್ತಾ ಇದ್ದೀವಿ. ಇದಿಷ್ಟು ದುರ್ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಹಾಜರಾಗಿರುವಂತಹ ಕೃಷ್ಣವೇಣಿ ಅವರು ಹೇಳ್ತಿರುವಂಥ ಮಾತು. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.